ಬೇಕಮ್ಮ ಪಂಚಾಸಿ ಬೇಗ ಬಟ್ ಬಾಯೆಲ್ಲ ಒಣಗೋಗ್ಬಿಟ್ಟಿದೆ ಬೆಳಗ್ಗೆ 8 ಗಂಟೆಯಿಂದ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಸಾರಿ ಫಾರ್ ದ ಡಿಲೇ. ನನ್ನ ವೀಡಿಯೋಸ್ ಬರೋದು ಲೇಟ್ ಆಗ್ತಿದೆ ಬಿಕಾಸ್ ಪಾಪು ಕೈ ಬಿಡ್ತಿಲ್ಲ, ಅಳ್ತಿರ್ತಾನೆ. ಅವ್ನು ಮಲಗಿರೋ ಟೈಮಲ್ಲಿ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ನಿಮಗೆ ಪೋಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಲೇಟ್ ಆಗ್ತಿದೆ, ಕ್ಷಮೆ ಇರಲಿ. ಸೊ ಹಿಂದಿನ ವೀಡಿಯೋ ನೋಡ್ಕೊಂಬಂದಿರ್ತೀರಾ. ಹಿಂದಿನ ವೀಡಿಯೋ ನಾನು ಸ್ವಲ್ಪ ಕ್ಲಿಪ್ಸ್ನ ಪೋಸ್ಟ್ ಮಾಡಿದ್ದೆ, ಅಡ್ಮಿಷನ್ ಆಗೋದು ಎಲ್ಲ. ಸೊ ಇದು ನನಗೆ ಇಂಟರ್ನಲ್ಲಿ ಜೆಲ್ ಇಂಡ್ಯೂಸ್ ಮಾಡಿದ್ರು, ಜೆಲ್ ಪೇನ್ಸ್ಗೋಸ್ಕರ. ಸೊ ಜೆಲ್ ಇಂಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಗ್ಲೂಕೋಸ್ ಬಾಟಲ್ ಹಾಕಿದರು. ಆ್ಯಂಡ್ ಜೆಲ್ ಯಾವುದೆಲ್ಲ ಯೂಸ್ ಮಾಡ್ತಿದ್ದಾರೆ ಅಲ್ಲಿ ತಂದು ಇಟ್ಬಿಟ್ಟು ಹೋಗಿದ್ರು ಅವರು. ಸೊ ಅದರದ್ದು ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ನಿಮಗೆ ಹಾಕಿದ್ದೀನಿ. ಸೊ ಗ್ಲೌಸು ಮತ್ತು ಒಂದು ಕ್ರೀಮು ಡಾಕ್ಟರ್ ಕೈಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ, ಮತ್ತು ಅದೇನು ಮೆಡಿಸಿನ್ ಇಂಡ್ಯೂಸ್ ಮಾಡ್ತಾರೋ ಅದನ್ನ ಮೂರೂ ಯೂಸ್ ಮಾಡಿದ್ರು. ಸೊ ಮತ್ತು ನನಗೆ ಬ್ರೇಕ್ಫಾಸ್ಟ್ ಬಂತು. ಬ್ರೇಕ್ಫಾಸ್ಟು ನಾನು ಅದರದ್ದೇ ಒಂದು ವಿಡಿಯೋ ಅಲ್ಲಿ ಹಾಕ್ತೀನಿ, ಏನೇನೆಲ್ಲ ಫುಡ್ ಸಪ್ಲೈ ಮಾಡ್ತಿದ್ರು ಅಂತ ಹೇಳಿಬಿಟ್ಟು. ಸೊ ಇಡ್ಲಿ ತೊಗೊಂಬಂದು ಕೊಟ್ಟಿದ್ದರು, ಬಟ್ ಮುಂದೆ ಏನಾಯಿತು ಅಂತ ನೋಡಿ. ಸ್ವಲ್ಪ ಹಿಂದೆ ಆದರೂ ಹೋಗಿ ಚೆಕ್ ಮಾಡು. ಜಾಸ್ತಿ ಝೂಮಲ್ಲಿದೆಯಾ? ಡಾಕ್ಟರ್ ಕಿಶೋರ್ ಜೆಸಿ. ಉಸಿರಾಡಮ್ಮ. ಕೇಳಿಸ್ತಾ ಇದೆಯಾ ಡಾಕ್ಟರ್ ನನ್ನ ಸೌಂಡು? ನಾರ್ಮಲ್ ಆಗಿದೆ. ಆಯಿತು ಡಾಕ್ಟರ್. ಬೇಕಮ್ಮ. ಏನು ಇವಾಗ ಗೌನ್ ಕೊಟ್ಟರು. ಆ್ಯಕ್ಚುಲಿ ಹೊಸದಿರಲಿಲ್ಲ, ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಎಷ್ಟು ಟೈಮು? 9:45. ಇಷ್ಟೊಂದು ಮಗುನೇ ಆಗೋಗಿರ್ತಾ ಇತ್ತು. 9ಕ್ಕೆ ಬಂದಿದ್ದಿದ್ರೆ ಡಾಕ್ಟ್ರು. ಸೊ ಏನೋ ಜೆಲ್ ಇಂಡ್ಯೂಸ್ ಮಾಡಿದರು. ನಾನು ಆಲ್ರೆಡಿ ನಿಮ್ಗೊಂದು ಕ್ಲಿಪ್ ಹಾಕಿರ್ತೀನಿ. ಸೊ ಅದು 3 o'clockಗೆ ಇಂಡ್ಯೂಸ್ ಮಾಡ್ತೀನಿ ಅಂತ ಹೇಳಿದರು. ಆಪ್ರೇಷನ್ ಥಿಯೇಟರಲ್ಲಿದ್ದರು ಅಂದ್ಬಿಟ್ಟು 4 o'clockಗೆ ಇಂಡ್ಯೂಸ್ ಮಾಡಿದ್ರು. ಅಷ್ಟೊಂದು ಪೇನ್ಸ್ ಏನೂ ಬಂದಿಲ್ಲ. ಮತ್ತು ಇನ್ನೊಂದ್ಸತಿ ಇಂಡ್ಯೂಸ್ ಮಾಡಿ 6 hours ಆಗುತ್ತೆ, ವೆಯ್ಟ್ ಮಾಡಬೇಕು. ಪೇನ್ಸ್ ಬಂದರೆ ಆಮೇಲೆ ನಾರ್ಮಲ್, ಇಲ್ಲಾಂದರೆ ಸಿಸರಿಯನ್ನೇ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಂಗೆ ಪೇನ್ ತಡೆಯೋ ಶಕ್ತಿನೂ ಇರಲಿಲ್ಲ. ಸುಸ್ತಾಗ್ತಿತ್ತು, ಫೀವರ್ ಬಂದಂಗೆ ಫೀಲ್ ಆಗ್ತಿತ್ತು, ಟಯರ್ಡ್ ಆಗ್ತಿತ್ತು, ನಿದ್ದೆನೂ ಕರೆಕ್ಟಾಗಿರಲಿಲ್ಲ. ಹಾಗಾಗಿ ಸಿಸರಿಯನ್ಗೆ ಹೋಗ್ತೀವಿ ಅಂತ ಹೇಳಿದ್ದೀವಿ. 12:30 ಮೇಲೆ ಸಿಸರಿಯನ್ ಆಗುತ್ತೆ. ಸೊ ಇಷ್ಟು ಇಲ್ಲಿವರೆಗಿನ ಅಪ್ಡೇಟ್. ಎಕ್ಸ್ಟ್ರಾ ಥಿಂಗ್ಸ್ ಏನನ್ನು ನಾನು ಆ್ಯಡ್ ಆನ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ವಿಡಿಯೋದಲ್ಲಿ ಆ್ಯಡ್ ಆನ್ ಮಾಡಿ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ನಮ್ಮಮ್ಮ ಕೇಳ್ತಾ ಇದ್ದಾರೆ ಇವಾಗಲೂ ಬೇಕಾ ನಿಮಗೆ ಅಂತ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಂಥ ಟೈಮಲ್ಲಿ ಕೂಡ ಒಂದು ವಿಡಿಯೋ ಕ್ಲಿಪ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹಾಕ್ತಾಯಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ಹಾಕ್ತೀನೋ ಅಥವಾ ನೆಕ್ಸ್ಟ್ ಅಪ್ಡೇಟ್ ಪಾಪು ಆಗಿದ್ದಾದಮೇಲೆ ಕೊಡ್ತೀನಲ್ವ, ಸೊ ಅದನ್ನ ಬೇರೆ ವ್ಲಾಗ್ ಹಾಕ್ತೀನೋ ಗೊತ್ತಿಲ್ಲ. ಇವಾಗ 12:30ಗೆ ಆಪ್ರೇಷನ್ ಥಿಯೇಟರ್ಗೆ ಹೋಗಬೇಕು. ಸೊ ಸಿಸರಿಯನ್ಗೆ ಆಪ್ಟ್ ಮಾಡಿರೋದ್ರಿಂದ ಹಾಗಾಗಿ ಸ್ವಲ್ಪ ಒಂದು ಸತಿ ತಲೆ ಬಾಚ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತಲೆ ಬಾಚ್ಕೊಂಡು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ಇದು ನನ್ನ ಬೆಡ್. ಅಲ್ಲಿ ಅಟೆಂಡರ್ ನಮ್ಮ ಮಮ್ಮಿ ಮಲ್ಕೊಳ್ಳೋ ಬೆಡ್. ಸೊ ಫಸ್ಟ್ 3 o'clock ಹಂಗೆ ಜೆಲ್ ಇಂಡ್ಯೂಸ್ ಮಾಡ್ತೀನಿ ಅಂತ ಹೇಳಿದರು. 3 o'clock ಹಂಗವರೆಗೂ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮಿಡ್ನೈಟ್ 3 o'clockಗೆ ಅಂದರೆ ಅರ್ಲಿ ಮಾರ್ನಿಂಗ್ ಬಂದು ಇಂಡ್ಯೂಸ್ ಮಾಡಿದ್ರು. 6 hours ತುಂಬ ಪೇನ್ಸ್ ಬರುತ್ತೆ. ಪೇನ್ ಬಂದಿಲ್ಲ ಅಂದರೆ ಸೆಕೆಂಡ್ ಡೋಸ್ 9 o'clock ಆದಮೇಲೆ ಇಂಡ್ಯೂಸ್ ಮಾಡೋಣ ಅಂತ ಹೇಳಿದರು. ಸೊ 3 o'clock 3:30 3:45 ಹಂಗೆ ಇಂಡ್ಯೂಸ್ ಮಾಡಿದ್ರು.
ಇಂಡ್ಯೂಸ್ ಮಾಡಿದ್ದಾದಮೇಲೆ ಸ್ವಲ್ಪ ಪೇಯ್ನ್ ಬರೋಂಗಾಯಿತು. ಬಟ್ ಆ್ಯಕ್ಚುಯಲ್ ಪೇಯ್ನ್ ಅಲ್ಲ ಅದು, ನಾರ್ಮಲ್ ಸ್ಟೊಮಕ್ ಪೇಯ್ನು, ಪೆಲ್ವಿಕ್ ರೀಜನ್ ಪೇಯ್ನು ಆ ಥರ ಸ್ವಲ್ಪ ಬರ್ತಿತ್ತು ಅಷ್ಟೇ. ಬಟ್ ಆವಾಗಲೇ ನನಗೆ ಟಯರ್ಡ್ ಅನಿಸ್ತಿತ್ತು, ಫೀವರ್ ಹಂಗೆ ಫೀಲ್ ಆಗ್ತಿತ್ತು. ಆಮೇಲೆ ಅದೇ ಪೇಯ್ನ್ಸ್ನೇ ನಾನು ತಡೆಯೋಕ್ಕಾಗಿಲ್ಲ ಅನ್ನೋ ಥರ ಫೀಲ್ ಆಯಿತು. ಮತ್ತು ಸೆಕೆಂಡ್ ಡೋಸ್ 9:45 ಹಂಗೆ ಬಂದು ಕೊಡ್ತೀವಿ ಅಂತ ಹೇಳಿದ್ರು. ಬಟ್ 9:45 ಬಂದು ಚೆಕ್ ಮಾಡಿದಾಗ ಕೂಡ ಏನಿತ್ತು, ನನಗೆ ಸರ್ವಿಕ್ಸ್ ರೀಜನ್ ಕ್ಲೋಸ್ ಆಗೇ ಇತ್ತು. ಹೆಡ್ ಫಿಕ್ಸ್ ಆಗಿತ್ತು, ಬಟ್ ಸರ್ವಿಕ್ಸ್ ರೀಜನ್ ಕ್ಲೋಸ್ ಆಗೇ ಇದ್ದಿದ್ದರಿಂದ ಇನ್ನೂ ನರ್ಸ್ ಬಂದು ಚೆಕ್ ಮಾಡಿ, ಬೇಬಿ ಹೆಡ್ ಎಲ್ಲ ದಪ್ಪ ಇದೆ ಆ್ಯಂಡ್ ನೀವು ಕೂಡ ಶಾರ್ಟ್ ಆಗಿದ್ದೀರಾ, ಕಷ್ಟನೇ ಇರುತ್ತೆ ನಾರ್ಮಲ್ಲು. ಬಟ್ ಅಂದರೂ ಡಾಕ್ಟರ್ ಹೇಳ್ತಿದ್ದಾರೆ ಇನ್ನೊಂದು ಸತಿ ಇಂಡ್ಯೂಸ್ ಮಾಡಿಸ್ಕೋಬೇಕಂತೆ ಅಂತ ಹೇಳಿದ್ರು. ಬಟ್ ನಮ್ಮಮ್ಮ ನಮ್ಮ ಹಸ್ಬೆಂಡ್ ಎಲ್ಲ ಇಲ್ಲ, ನೀನು ಆ ಪೇಯ್ನ್ ತಡಿಯಲ್ಲ, ಇದೇ ತಡಿತಾ ಇಲ್ಲ ಅಂತ ಹೇಳಿದ್ರೆ, ಸೊ ವೆಯ್ಟ್ ಮಾಡೋದು ಬೇಡ, ಇನ್ನು ಸಿ ಸೆಕ್ಷನ್ಗೆ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಸಿ ಸೆಕ್ಷನ್ ಫಾರ್ಮ್ಯಾಲಿಟೀಸ್ ಏನೇನಿರುತ್ತೆ, ಸೈನ್ ಬಂದೆಲ್ಲ ಹಾಕ್ಸ್ಕೊಂಡ್ರು. ವೆಯ್ಟು ಇದು ನಂದು ಮುಂಚೆ ಜೆಸ್ಟೇಷ್ನಲ್ ಡಯಾಬಿಟಿಸ್ ಟ್ಯಾಬ್ಲೆಟ್ ಎಷ್ಟು MG ತೊಗೋತಿದ್ದೆ ಅವೆಲ್ಲ ಕೇಳಿದ್ರು. ಅವೆಲ್ಲ ಕೇಳಿದ್ದಾದಮೇಲೆ ಡೀಟೇಲ್ಸ್ ಎಲ್ಲ ತೊಗೊಂಡು ಎಲ್ಲ ಚೆಕ್ ಮಾಡಿದ್ರು. ಇವಾಗ ನನಗೆ ಫುಲ್ ಆಪ್ರೇಷನ್ ಥಿಯೇಟರ್ಗೆ ಅದು ರೆಡಿ ಎಲ್ಲ ಮಾಡಿದವಾಗ ನಂಗೆ ಫುಲ್ ಎಮೋಷ್ನಲ್ ಆಗಿಬಿಟ್ಟೆ ನಾನು. ಅಳು ಬರ್ತಿತ್ತು ನನಗೆ. ಅಪ್ಪ ದೊಡ್ಡ ಆಪ್ರೇಷನ್ ಇದು, ಏನಾಗುತ್ತೋ ಏನು ಅಂತ. ಅದರದ್ದು ವೀಡಿಯೋ ಕ್ಲಿಪ್ ನಮ್ಮ ಹಸ್ಬೆಂಡ್ ತೊಗೊಂಡ್ರು. ಆ್ಯಂಡ್ OT ಸೆಕ್ಷನ್ದು ಒಂದು ವೀಡಿಯೋ ಗ್ಲಿಮ್ಸ್ ಅವರೇ ಬಂದು ಆಚೆ ಕಡೆ ತೊಗೊಂಡಿದ್ದಾರೆ ಅನಿಸುತ್ತೆ. ಇದು ನನ್ನ ರೂಮು 201. ಹಿಂದಿನ ವೀಡಿಯೋದಲ್ಲೂ ನಾನು ನಿಮ್ಗೆ ಹೇಳಿದ್ದೀನಿ, 201 ರೂಮ್ ಕೊಡೋಕೆ ಹೋದರೆ ನೀವು ಓಮ್ ಹೊಸಕೋಟೆಗೆ ಹೋದರೆ ತೊಗೊಳಕ್ಕೆ ಹೋಗ್ಬೇಡಿ. ಬಟ್ ಆಪ್ರೇಷನ್ ಥಿಯೇಟರ್ ಹತ್ತಿರ ಇರುತ್ತೆ, ನೀವು ಇನ್ನೊಂದು 2-3 ಅವರ್ಸಲ್ಲಿ ಆಗುತ್ತೆ ಅನ್ನೋಂಗಿದ್ರೆ ತೊಗೊಳ್ಳಿ. ಮತ್ತು ರಿಸೆಪ್ಷನ್ಗೆ ಹೋಗಿ ಕನ್ಸಲ್ಟ್ ಮಾಡಿ ನೀವು ರೂಮ್ ಚೇಂಜ್ ಮಾಡಿಸ್ಕೊಳ್ಳಿ. ಸೊ ನಾನು ಆಪ್ರೇಷನ್ ಥಿಯೇಟರ್ಗೆ ಎಂಟ್ರಿ ಆಗ್ತಾ ಇರೋ ವೀಡಿಯೋ ಕ್ಲಿಪ್ ಇದು ನೋಡಿ. ಇದು ಆಪ್ರೇಷನ್ ಥಿಯೇಟರ್ಗೆ ಎಂಟ್ರಿ ಆಗ್ತಾ ಇರೋ ಒಂದು ವಿಡಿಯೋ ಕ್ಲಿಪ್. ಸೊ ಇಲ್ಲಾದರೆ ನಾನು ಎಮೋಷ್ನಲ್ ಆಗಿಬಿಟ್ಟಿದ್ದೆ, ನಮ್ಮ ಹಸ್ಬೆಂಡು ನಮ್ಮಮ್ಮ ಎಲ್ಲ ಎಮೋಷ್ನಲ್ ಆಗಿಬಿಟ್ಟಿದ್ರು. ನಾನು ಆಪ್ರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡೋಗಿದ್ದಾದಮೇಲೆ ಹಿಂದೆ ತಿರುಗಿಬಿಟ್ಟು ಈ ಫಿಲಮಲ್ಲೆಲ್ಲ ನೋಡ್ತಾರಲ್ವ ಆ ಥರ ನೋಡ್ತಿದ್ದೆ. ಏನೋ ಫಸ್ಟ್ ಟೈಮು ಯಾವ ಸರ್ಜರಿನೂ ಮಾಡಿಸ್ಕೊಳ್ದೆ ಫಸ್ಟ್ ಟೈಮ್ ಒಂದು ಆಪ್ರೇಷನ್ ಥಿಯೇಟರ್ಗೆ ಹೋಗ್ತಾ ಇರೋದು, ಅದು ಮೇಜರ್ ಸರ್ಜರಿ ಬೇರೆ. ಹೆಂಗಾಗುತ್ತೋ ಏನೋ, ನಾನು ವಾಪಸ್ ಬದುಕಿ ಬರ್ತೀನೋ ಇಲ್ವೋ ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಏನೇನೋ ಈ ಫಿಲಮಲ್ಲಿ ತೋರಿಸ್ತಾರಲ್ಲ ಆ ಥರ ಎಲ್ಲ ತಲೆಯಲ್ಲಿ ಓಡ್ತಿತ್ತು. ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತಾಗಿದ್ದಾದಮೇಲೆ ನಮ್ಮ ಬೇಬಿ ಆಯಿತು. ಸಿಸ್ಟರ್ ಎತ್ಕೊಂಬಂದು ನಮ್ಮ ಹಸ್ಬೆಂಡ್ ಕೈಯಲ್ಲಿ, ನಮ್ಮ ಅಮ್ಮ ಅವ್ರ ಕೈಯಲ್ಲಿ ಕೊಡೋಕ್ಕೋದ್ರು. ಸೊ ಅದನ್ನ ಅವರು ಇಸ್ಕೊತಿದ್ದಾರೆ, ಆ ವಿಡಿಯೋ ಗ್ಲಿಂಪ್ ಇದು. ಸೊ ಓವರಾಲಾಗಿ ಹೇಳಬೇಕಂದ್ರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ನಂದು ಸಿ ಸೆಕ್ಷನ್ನ, ನಾರ್ಮಲ್ ಡೆಲಿವರಿನ, ಹೇಗಾಯಿತು ಪ್ರೊಸೀಜರು, ಯಾಕೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ, ಯಾಕೆ ಸಿ ಸೆಕ್ಷನ್ ಆಯಿತು ಅನ್ನೋದನ್ನೆಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಪ್ರೊಸೀಜರ್ ನನ್ನ ಹೇಗೆ ಇಲ್ಲಿಂದ ಪಾಪು ಆಗಿದ್ದಾದಮೇಲೆ ಇಲ್ಲಿಂದ ಬೇರೆ ರೂಮ್ ನಾವು ಆಪ್ಟ್ ಮಾಡಿದ್ರಿ ಅಂತ ಹೇಳಿದೆ ಅಲ್ವಾ, ರಿಸೆಪ್ಷನಲ್ಲಿ ಎನ್ಕ್ವೈರಿ ಮಾಡಿ ಕೇಳಿದ್ವಿ ಅಂತ ಹೇಳ್ಬಿಟ್ಟು. ಸೊ ಆ ರೂಮ್ನ ಅಲಾಟ್ ಮಾಡಿದರು. ಸೊ OTಯಿಂದ ಡೈರೆಕ್ಟ್ ನಾನು ಆ ರೂಮ್ಗೆ ಶಿಫ್ಟ್ ಆಗ್ತಾಯಿದ್ದೀನಿ. ಸೊ ಆ ಶಿಫ್ಟಿಂಗ್ ಪ್ರೊಸೀಜರ್ ಯಾವ ಥರ ಎಲ್ಲ ಶಿಫ್ಟ್ ಮಾಡ್ತಾರೆ, ನನ್ನ ಯಾವ ಥರ ಎಲ್ಲ ಹ್ಯಾಂಡಲ್ ಮಾಡಿದ್ರು ಅಂತ ಈ ವಿಡಿಯೋಲ್ಲಿ ತೋರಿಸ್ತೀನಿ. ನಾನೇ ಸ್ಟ್ರೆಚರ್ ಮೇಲೆ ಮಲ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದಿದ್ದು. ಸರಿ, ನೆಕ್ಸ್ಟ್ ಫ್ಲೋರ್ ಯಾವ್ದು ಹೋಗ್ಲಿ ನಿಮ್ದೇ ಅಲ್ಲ, ಮತ್ತೆ ಅದು ಪಿಟ್ ಸ್ಟಾಪ್ ಏನಾದ್ರು ಕೊಡಿಸ್ತೀರೇನೋ ಅಂತ. ಇಲ್ಲ ಅದೇ ಅಪ್ಪ ಸ್ವಲ್ಪ ಸೊ ಡೆಲಿವರಿ ಆಗಿದ್ದಾದಮೇಲೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಎಲ್ಲ ರಿಲೇಷನ್ಸ್ ಎಲ್ಲ ನೋಡೋಕೆ ಬರ್ತಿದ್ರು ಪಾಪುನ ನನ್ನ. ತುಂಬ ಟಯರ್ಡ್ ಅನಿಸುತ್ತೆ, ತುಂಬ ಏನೋ ಮಾತಾಡೋಕೆ ಅಷ್ಟೊಂದಾಗಲ್ಲ, ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಏನು ಸಿ ಸೆಕ್ಷನ್ ಆಗಿದ್ದು ಡೆಲಿವರಿ, ಅಂದರೆ ಅದರದ್ದು ಸ್ಟೋರಿ ನಾನು ಮತ್ತೆ ಮನೆಗೆ ಬಂದಿದ್ದಾದಮೇಲೆ ಕಂಪ್ಲೀಟ್ ಸ್ಟೋರಿ ನಿಮಗೆ ಇದೇ ವ್ಲಾಗ್ ಒಟ್ಟಿಗೆ ಶೇರ್ ಮಾಡ್ಕೋತೀನಿ. ಪ್ರೇ ಮಾಡಿ
ಪಾಪು ಹೆಲ್ತ್ ಆರಾಮಾಗಿರಲಿ, ನಾನು ಆರಾಮಾಗಿ ಮನೆಗೆ ಬರಲಿ ಅಂತ ಹೇಳ್ಬಿಟ್ಟು ಸೂನ್ ಈ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ, ತುಂಬ ದಾಹ ಅನಿಸುತ್ತೆ, ತುಂಬ ಏನಾದ್ರು ತಿನ್ನಬೇಕು ಅನಿಸುತ್ತೆ, ಬಟ್ ತಿನ್ನೋಂಗಿಲ್ಲ. ಓಕೆ ಗಂಜಿ, ಬಟ್ ಬಾಯೆಲ್ಲ ಒಣಗೋಗ್ಬಿಟ್ಟಿದೆ. ಬೆಳಗ್ಗೆ 8 ಗಂಟೆಯಿಂದ ಇವಾಗ ಆಲ್ಮೋಸ್ಟ್ 6 ಗಂಟೆ, 1 ಡ್ರಾಪ್ ವಾಟರು ಕುಡಿಯೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಏನೂ ಕುಡ್ದಿಲ್ಲ, ಗ್ಲೂಕೋಸ್ ಬಾಟಲ್ ಹಾಕಿದ್ದಾರೆ, ಅಷ್ಟೇ. ಸೊ ಇದರದ್ದೊಂದು ಅಪ್ಡೇಟ್ ಕೊಡಬೇಕಿತ್ತು, ಈ ವಿಡಿಯೋನ ಮಾಡ್ಕೊಳ್ಳೋಣ ಅಂತಂದೆ. ಎಲ್ಲ ರಿಲೇಟಿವ್ಸ್ ಎಲ್ಲ ಆಚೆ ಹೋದರು, ಒಬ್ಬಳೇ ಇದ್ದೆ. ನಮ್ಮ ಹಸ್ಬೆಂಡ್ಗೆ ಹೇಳಿ ಇವಾಗೊಂದು ವಿಡಿಯೋ ಕ್ಲಿಪ್ ತೊಗೊಳ್ಳೋಣ ಅಂತ ತಗೋತಾ ಇರೋದು. ಆಮೇಲೆ ರೂಮ್ ವಿಚಾರ ನಾನು ಫಸ್ಟ್ ಒಂದು ವ್ಲಾಗ್ ಹಾಕಿರ್ತೀನಿ, ಅದರಲ್ಲಿ ಹೇಳಿದ್ದೆ. ಸೊ ರೂಮ್ ಚೆನ್ನಾಗಿರಲಿಲ್ಲ, ಸೊ ಹಾಗಾಗಿ ಇನ್ನೊಂದು ರೂಮ್ ತೋರಿಸ್ಬಿಡು ಒಂಚೂರು. ಇನ್ನೊಂದು ರೂಮ್ಗೆ ಬಂದಿದ್ದೀವಿ. ಮಗುದು ಡೆಲಿವರಿ ಆಗಿದ್ದಾದಮೇಲೆ ಈ ರೂಮಿಗೆ ಬಂದಿದ್ದು. ಸೊ ಆ ರೂಮ್ದು ಕ್ಲಿಪ್ ಕೂಡ ನಾನು ತೊಗೊಂಡು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಈ ಬ್ಲಾಗಲ್ಲೋ ಅಥವಾ ಇನ್ನೊಂದು ಬ್ಲಾಗಲ್ಲೋ ಯಾವುದ್ರಲ್ಲ. ಅಷ್ಟೇ, ಸಿಗೋಣ. ಇದು ನನ್ನ ಡೆಲಿವರಿ ಸ್ಟೋರಿ, ಮತ್ತು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ, ಸ್ಟೇ ಟ್ಯೂನ್ಡ್. ಸೊ ಇವರು ಪ್ರೇಮಕ್ಕ ಅಂತ ಕರಿತೀನಿ ನಾನು, ನಮ್ಮ ಅತ್ತೆ ಮಾವ ಆಗಬೇಕು. ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲೇ ಅವ್ರ ಮನೆಯಲ್ಲೇ ಹೋಗಿ ಫಸ್ಟ್ ಶಾಸ್ತ್ರ ಎಲ್ಲ ಮಾಡ್ಕೊಂಡ್ವಿ ನಾವು. ಸೊ ಅವರು ನೋಡೋಕ್ಕೆ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.